ಪ್ರೇಕ್ಷಕನ ಚಿಂತನೆಗೆ ಕಿಚ್ಚು ಹಚ್ಚುವ ಪ್ರಯತ್ನ ಆಗಿದೆ ಅನ್ನುವಂತಹ ಭಾವನೆಯನ್ನ ಈ ಟೀಸರ್ ಹುಟ್ಟಿಸ್ತಾ ಇದೆ. ಅಂಧಕಾರದಲ್ಲೇ ಮುಳುಗಿರುವಾಗ ಅವನು ಬರ್ತಾನೆ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಈ ಸಿನಿಮಾ ಇರುತ್ತೆ ಅಂತ ಫಸ್ಟ್ ಲುಕ್ ಟೀಸರ್ ನೋಡಿದ್ಮೇಲೆ ನನಗೆ ಅನ್ನಿಸ್ತಾ ಇದೆ. ಉಪ್ಪಿಗೆ ಉಪ್ಪಿನೇ ಸಾಟಿ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಕೊಂಡವರು ದಡ್ರೆ ಅಲ್ಲ. ಆದ್ರೆ ಒಂದ್ ವಿಷಯ ಸ್ನೇಹಿತರೆ, ಇವನು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಬಟ್ ಬರೋದಂತೂ ಪಕ್ಕ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. UI ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ, ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಓಪನ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಇರುವಂತಹ ಸಾಕಷ್ಟು ಸಿನಿಮಾಗಳನ್ನು ನಾವು ನೋಡಿರ್ತೀವಿ. ನಮ್ಮ ತಿಳುವಳಿಕೆಯ ಮಟ್ಟದ ಮೇಲೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಬಗ್ಗೆ ಒಂದು ಕ್ಲಾರಿಟಿಯನ್ನು ನಾವು ಪಡ್ಕೊಂಡಿರ್ತೀವಿ. ಆದರೆ ಈ ಒಂದು ಟೀಸರ್ ಮೂಲಕ ಒಂದು ವಿಷಯ ಅಂತೂ ಅರ್ಥ ಆಯಿತು. ಉಪೇಂದ್ರ ಅವರು ಬುದ್ಧಿವಂತರಿಗೆ ಮಾತ್ರ ಸಿನಿಮಾ ಮಾಡಿದ್ದಾರೆ. ಉಪೇಂದ್ರ ತರಹದ 2D ಸಿನಿಮಾ ಕೂಡ ಮಾಡಿದ್ದಾರೆ. ಆದರೆ ಈ ಸಿನಿಮಾದಲ್ಲಿ ಸಿನಿಮಾ ನೋಡುವ ಪ್ರೇಕ್ಷಕನ ತಿಳುವಳಿಕೆಯ ಮಟ್ಟಕ್ಕೆ ಸವಾಲೊಡ್ಡುವ, ಪ್ರೇಕ್ಷಕನ ಚಿಂತನೆಗೆ ಕಿಚ್ಚು ಹಚ್ಚುವ ಪ್ರಯತ್ನ ಆಗಿದೆ ಅನ್ನುವಂತಹ ಭಾವನೆಯನ್ನ ಈ ಟೀಸರ್ ಹುಟ್ಟಿಸ್ತಾ ಇದೆ. ಆಡಮ್ ಮತ್ತು ಈವ್ ಸಂಧಿಸುವ ಮೂಲಕ ಉದಯವಾದಂತಹ ಮಾನವ ಕುಲ ಮುಂದೊಂದು ದಿನ ನಾಗರಿಕತೆಯನ್ನ ಆವಾಹನೆ ಮಾಡಿಕೊಂಡು ಬರಬರುತ್ತಾ ಚಿಂತನಾ ಶಕ್ತಿಯನ್ನ ಮೈಗೂಡಿಸಿಕೊಂಡು ಅಭಿವೃದ್ಧಿಯ ಹಾದಿಯಲ್ಲಿ ಒಂದಷ್ಟು ವರ್ಷಗಳನ್ನು ಸವೆಸಿ ಹಲವು ನಾಗರಿಕತೆಗಳನ್ನು ದಾಟಿಕೊಂಡು ದ್ವೇಷ, ಅಸೂಯೆ, ಕ್ರೌರ್ಯ, ಸ್ವಾರ್ಥ ಎಂಬ ನಾನಾ ರೀತಿಯ ಸಂಕೋಲೆಗಳಲ್ಲಿ ಬಂಧಿಯಾಗಿ ಕೆಲವು ಕಾಲ ಬಲಿಷ್ಠರಿಂದ ಶೋಷಣೆಗೆ ಒಳಪಟ್ಟು ತದನಂತರ ಆ ಬಿಗಿಪಟ್ಟಿನಿಂದ ಹೊರಬಂದು ತಾನೇ ಸೃಷ್ಟಿಸಿಕೊಂಡ ಸಾಮಾಜಿಕ ಚೌಕಟ್ಟಿನ ರೂಪುರೇಷೆಗೆ ತಾನೇ ಬಲಿಯಾಗಿ ಅಂಧಕಾರದಲ್ಲೇ ಮುಳುಗಿರುವಾಗ ಅವನು ಬರ್ತಾನೆ. ಅಲ್ಲಿಗೆ ಕಲಿಯುಗದ ಅಂತ್ಯ ಆಗುತ್ತೆ, ಸತ್ಯಯುಗ ಶುರು ಆಗುತ್ತೆ. ಆ ಸತ್ಯಯುಗದ ರೂಪಕವೇ ಉಪೇಂದ್ರ ಅವರ UI ಸಿನಿಮಾದ ಲುಕ್. ಆದರೆ ಒಂದು ವಿಷಯ ಸ್ನೇಹಿತರೆ, ಇವನು ಯಾವಾಗ ಬರ್ತಾನೋ ಗೊತ್ತಿಲ್ಲ, ಬಟ್ ಬರೋದಂತೂ ಪಕ್ಕ. ಸ್ನೇಹಿತರೆ, ಇದು ನನಗೆ UI ಫಸ್ಟ್ ಲುಕ್ ಟೀಸರ್ ನೋಡಿದಾಗ ಅನಿಸಿದ್ದು. ನಿಮಗೆ ಬೇರೆ ಥರನೇ ಅನಿಸಿರ್ಬೋದು. ಒಬ್ಬೊಬ್ಬರು ಒಂದೊಂದು ರೀತಿ ತಮ್ಮ ಅಭಿಪ್ರಾಯಗಳನ್ನು ವ್ಯಾಖ್ಯಾನಿಸಬಹುದು. ಈ ರೀತಿ ಒಬ್ಬೊಬ್ಬರು ಅವ್ರಿಗೆ ಅನಿಸಿದ್ದನ್ನೇ ಅಂದ್ಕೊಳ್ಳಿ ಅನ್ನೋದೇ ಈ ಟೀಸರ್ನ ಉದ್ದೇಶ ಕೂಡ, ಸಿನಿಮಾದ ಉದ್ದೇಶ ಕೂಡ ಅದೇ ಆಗಿರ್ಬೋದು. ಸೊ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿದೆ ಅಂತ. ಈ ನಿಟ್ಟಿನಲ್ಲಿ ಉಪೇಂದ್ರ ಅವರ ಈ ಪ್ರಯತ್ನ ಶ್ಲಾಘನೀಯ. ಭಾರತದ ಆರ್ಗ್ಯಾನಿಕ್ ನಿರ್ದೇಶಕರಲ್ಲಿ ಉಪೇಂದ್ರ ಅವರು ಯಾಕೆ ಅಗ್ರಸ್ಥಾನದಲ್ಲಿ ನಿಲ್ತಾರೆ ಅನ್ನೋದಕ್ಕೆ ಈ ರೀತಿಯ ಅವರ ಪ್ರಯತ್ನಗಳೇ ಸಾಕ್ಷಿ. ಉಪ್ಪಿಗೆ ಉಪ್ಪಿನೇ ಸಾಟಿ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಕೊಂಡವರು ದಡ್ರೆ ಅಲ್ಲ. ಇನ್ನು ಸ್ನೇಹಿತರೆ, ಈ ಟೀಸರ್ ನೋಡಿದ ತಕ್ಷಣ ವಿಜುವಲಿ ಸ್ಟನ್ನಿಂಗ್ ಅಂತ ಅನ್ನಿಸ್ತು. ರಿಚ್ನೆಸ್ ಎದ್ದು ಕಾಣ್ತಾ ಇತ್ತು. ಉಪೇಂದ್ರ ಅವರ ಹಿಂದಿನ ಸಿನಿಮಾಗಳಲ್ಲಿ ಇಲ್ಲದ ಸ್ಕೇಲ್, ಗ್ರ್ಯಾಂಡ್ಯೂರ್, ಮೇಕಿಂಗ್ ಇನ್ ಟರ್ಮ್ಸ್ ಆಫ್ ವಿಜುವಲ್ಸ್ ಕಾಣಿಸ್ತು. ಉಪೇಂದ್ರ ಅವರು ವಿಜುವಲ್ ಪ್ರೆಸೆಂಟೇಷನ್ನಲ್ಲಿ ಉತ್ತಮ ರೀತಿಯಲ್ಲಿ ಅಪ್ಡೇಟ್ ಆಗಿರೋದು, ಅಪ್ಗ್ರೇಡ್ ಆಗಿರೋದು ಕಂಡು ಬಂತು. ಕಂಟೆಂಟ್ಗೆ ಅಗತ್ಯ ಇರುವಂತಹ ವರ್ಲ್ಡ್ ಬಿಲ್ಡಿಂಗಿಗೆ ಒತ್ತು ಕೊಟ್ಟಿರೋದು ಎವಿಡೆಂಟ್ ಆಗಿ ಕಾಣಿಸ್ತಾ ಬಂತು. ಆದರೆ VFX ಇನ್ನೂ ಕೂಡ ಬೆಟರ್ ಆಗಬಹುದಿತ್ತು ಅಂತ ಅನ್ನಿಸ್ತು. ಸಿನಿಮಾ ಬಿಡುಗಡೆ ವೇಳೆಗೆ ಬೆಟರ್ ಆಗುತ್ತೆ ಅನ್ನುವಂತಹ ಆಶಯ ಇದೆ, ನೋಡೋಣ. ಇನ್ನು ಕಾಸ್ಟಿಂಗ್ ವಿಚಾರಕ್ಕೆ ಬರೋದಾದರೆ ಎಲ್ಲ ಪಾತ್ರಗಳ ಡಿಸೈನ್ ಯುನಿಕ್ ಆಗಿದೆ. ಉಪೇಂದ್ರ ಅವರ ನಿರ್ದೇಶನದಲ್ಲಿ ರವಿಶಂಕರ್ ಮತ್ತು ಅಚ್ಯುತ್ ಕುಮಾರ್ ಆ್ಯಕ್ಟ್ ಮಾಡ್ತಾ ಇರೋದು ಸಿನಿಮಾ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟನ್ನು ಬಿಲ್ಡ್ ಮಾಡ್ತಾ ಇದೆ. ಸಾಧು ಕೋಕಿಲ ಜೋಕರ್ ತರಹದ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೂ ಎಲ್ಲ ಪಾತ್ರಗಳ ಔಚಿತ್ಯ ಏನು ಅನ್ನೋದನ್ನು ಇನ್ನೂ ಬಿಟ್ಕೊಟ್ಟಿಲ್ಲ, ಬಟ್ ಕುತೂಹಲ ಅಂತೂ ಇದ್ದೇ ಇದೆ. ಇನ್ನು ಅದು ಬಿಟ್ಟರೆ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡ್ತಾ ಇರೋದು ಈ ಚಿತ್ರದ ಮತ್ತೊಂದು ಪ್ಲಸ್ ಅಂತಂದರೆ ತಪ್ಪಾಗಲ್ಲ. ಈ ಟೀಸರ್ನಲ್ಲೂ ಕೂಡ ಅವರ ಕೆಲಸ ಅಚ್ಚುಕಟ್ಟಾಗಿದೆ. ಸಿನಿಮಾದಲ್ಲಿ ಇನ್ನೂ ಹೆಚ್ಚಿನದನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂತಹ ನಂಬಿಕೆಯನ್ನು ಹುಟ್ಟುಹಾಕಿದೆ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಈ ಸಿನಿಮಾ ಇರುತ್ತೆ ಅಂತ ಫಸ್ಟ್ ಲುಕ್ ಟೀಸರ್ ನೋಡಿದ್ಮೇಲೆ ನನಗೆ ಅನ್ನಿಸ್ತಾ ಇದೆ. ಆದರೆ ಉಪೇಂದ್ರ ಅವರು ನಿಮ್ಮೊಳಗಡೆ ಏನಿದೆಯೋ ಅದೇ ನಿಮಗೆ ಈ ಸಿನಿಮಾದಲ್ಲೂ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಎಕ್ಸ್ಪೆಕ್ಟೇಷನ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ನಮ್ಮ ತಿಳುವಳಿಕೆಯ ಮಟ್ಟದ ಮೇಲೆ ಈ ಸಿನಿಮಾ ನಮಗೆ ಅರ್ಥ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ಆದರೆ ಈ ಒಂದು ಟೀಸರ್ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನ್ಯಾಷನಲ್ ಟಿವಿಯಲ್ಲಿ ಬರುವಂತಹ ಸಿನಿಮಾ ಸಂಬಂಧಪಟ್ಟಂತಹ ಎಲ್ಲ ವಿಶೇಷ ಸಂಚಿಕೆಗಳಿಗಾಗಿ, ವಿಶೇಷವಾದಂತಹ ಸಂದರ್ಶನಗಳಿಗಾಗಿ ನ್ಯಾಷನಲ್ ಟಿವಿಯನ್ನು ಫಾಲೋ ಮಾಡ್ತಾ ಇರಿ. ಹಾಗೆಯೇ ಸ್ನೇಹಿತರೆ, ಈ ಒಂದು UI ಟೀಸರಲ್ಲಿ ನೀವು ಇನ್ನೊಂದು ವಿಷಯವನ್ನು ಅಬ್ಸರ್ವ್ ಮಾಡಿರ್ಬೋದು. ಉಪೇಂದ್ರ ಅವರ ಸಿನಿಮಾಗಳಲ್ಲಿ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಅಬ್ಸರ್ವ್ ಮಾಡಿರೋ ಥರ ಎಲ್ಲ ಕ್ಯಾರೆಕ್ಟರ್ಗಳು ಸ್ವಲ್ಪ ಲೌಡ್ ಆಗಿರುತ್ತೆ. ಅಂದರೆ ಅವರು ರಿಯಾಕ್ಟ್ ಮಾಡೋ ರೀತಿ ಆಗಿರ್ಬೋದು, ಮಾತಾಡೋಂತಹ ರೀತಿ ಆಗಿರ್ಬೋದು ಸ್ವಲ್ಪ ಲೌಡ್ ಆಗಿರುತ್ತೆ.
ಅದು ಬಹುಶಃ ಈ ಸಿನಿಮಾದಲ್ಲೂ ಕೂಡ ಮುಂದುವರಿಯುತ್ತೆ ಅಂತ ನನಗೆ ಇದನ್ನು ನೋಡುವಾಗ ಅನ್ನಿಸ್ತು. ಬಟ್ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಾನು ಆಗಲೇ ಹೇಳಿದಾಗೆ ಕಮೆಂಟ್ ಮಾಡಿ ತಿಳಿಸಿ. ಟ್ರೈಲರ್ ಬರುತ್ತೆ, ಸಾಂಗ್ಸ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಉಪೇಂದ್ರ ಅವರು. ನೋಡೋಣ. UI ಸಿನಿಮಾ ಮೋಸ್ಟ್ಲಿ ಇನ್ನೊಂದು 1.5 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಕಾದು ನೋಡೋಣ. ಆ ಸಿನಿಮಾದ ರಿವ್ಯೂ ಕೂಡ ನೀವು ನ್ಯಾಷನಲ್ ಟಿವಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಧನ್ಯವಾದಗಳು.